ನಮಸ್ತೆ. ನನ್ನ ಹೆಸರು ಸುನೀಲ್ ಕುಮಾರ್ ಅಂತ, ಸಂಯುಕ್ತ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿ ನಾನು. ಏನಪ್ಪಾ ಅಂದರೆ ನಮ್ಮ ಆಟೋದವರಿಗೆ ತುಂಬ ತೊಂದರೆಗಳಾಗಿದೆ. ಒಂದು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅಂತ ಮೊದಲನೇ ನಮ್ಮದು ಉಗ್ರ ಹೋರಾಟನೇ ಅಂತ ಹೇಳ್ಬೋದು. ಆದರೆ ನಾವು ಇವಾಗ ಶಾಂತಿಯುತವಾಗಿ ಹೋಗ್ತಾ ಇದ್ವಿ, ಬೆಂಗಳೂರು ಗಂಟ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಮತ್ತು FC ಚಾರ್ಜಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಇನ್ಶೂರೆನ್ಸ್ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ನಮಗೆ ಬಾಡಿಗೆಗಳು ನಡೀತಾ ಇಲ್ಲದ ಕಾರಣದಿಂದ ಇದು ಅನಧಿಕೃತವಾಗಿ ನಡೀತಾ ಇರೋ ಬೈಕ್ ಮೇಲೆ ನಾವು ಟ್ಯಾಕ್ಸಿ ಇದು ಹೋರಾಟ ನಿಲ್ಲಿಸಿ ಅಂತ ನಾವು ಕೋರಿಕೆನ ಮನವಿ ಸಲ್ಲಿಸಕ್ಕೆ ಅಷ್ಟೇ ನಾವು ಹೋಗ್ತಾ ಇರೋದು. ಇದಕ್ಕೆ ನಮ್ಗೆ ಏನಾದ್ರು ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ದಿನ ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಆಗಿದ್ದೀವಿ ಸರ್. ಇಲ್ಲಿ ಮೈಸೂರು ಕೋಟೆ ಆಂಜನೇಯ ಅರಮನೆಯಿಂದ ಬೆಂಗಳೂರಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ನಿವಾಸದವರೆಗೂ ಅಂತ ಹಮ್ಮಿಕೊಂಡಿದ್ದೀವಿ ಸರ್. ಇವತ್ತಿಂದ ಹೊರಟು ನಾವು ಸೋಮವಾರ ಬೆಳಿಗ್ಗೆ ಅವ್ರನ್ನ ಮೀಟ್ ಆಗ್ಲಿಕ್ಕಿದೆ ಸರ್. ನಾವು ಇಲ್ಲಿಂದ ಹೆಂಗೆ ಅಂದ್ರೆ ಎಷ್ಟು ಜನ ಅಂತ ಹೇಳಲಿಕ್ಕೆ ಬರಲ್ಲ ಸರ್. ಈಗ ಆನ್ ದ ವೇ ಇಲ್ಲಿಂದ ಒಂದು 30 ಜನ ಇದೀವಿ. ಅಲ್ಲೇ ಹೋಗ್ತಾ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಜಾಯ್ನ್ ಆಗ್ತಾರೆ. ಅಲ್ಲಿಂದ ನೆಕ್ಸ್ಟ್ ಮಂಡ್ಯದಿಂದ ಜಾಯ್ನ್ ಆಗ್ತಾರೆ, ಮದ್ದೂರಿಂದ ಜಾಯ್ನ್ ಆಗ್ತಾರೆ, ಮತ್ತೆ ಚನ್ನಪಟ್ಟಣ, ರಾಮನಗರ ಅಲ್ಲಿಂದ ಜಾಯ್ನ್ ಆಗಿ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿಂದ ಒಂದು 100-150 ಜನ ಜಾಯ್ನ್ ಆಗ್ತಾರೆ ಸರ್. ಎಲ್ಲ ನಾವು ಅವ್ರಿಗೆ ಮನವಿಯಲ್ಲಿ ಮೆಮೊರಂಡಮ್ ಸಲ್ಲಿಸಿದ್ವಿ ಸರ್. ಏನಂದ್ರೆ ನಮಗೆ ವೃತ್ತಿಪರ ಆಟೋ ರಿಕ್ಷಾ ಚಾಲಕರಿಗೆ ಮತ್ತು ಮಾಲೀಕರಿಗೆ, ಏನು ಖಾಸಗಿ ವಾಣಿಜ್ಯ ವಾಹನ ಚಾಲಕರಿಗೆ, ಮತ್ತೆ ಅದನ್ನ ದುರಸ್ತಿಗಾರರಿಗೆ, ಆಟೋ ರಿಕ್ಷಾ ಓಡಿಸೋರಿಗೆ, ಮತ್ತೆ ಆಟೋ ರಿಕ್ಷಾದ ಬಗ್ಗೆ ಯಾರ್ಯಾರು ಮೆಕ್ಯಾನಿಕ್ಸ್ ಇದ್ದಾರೆ, ಪಂಚರ್ ಅವರು ಇದ್ದಾರೆ, ಟಾಪ್ ಅವರು ಇದ್ದಾರೆ, ವೆಲ್ಡಿಂಗ್ ಅವರು ಎಲ್ಲರಿಗೂ ಸೇರಿಸಿ ಮೊದಲನೇ ನಮಗೆ ಉಚಿತವಾಗಿ ನಮಗೆ ಸೂರು ಕೊಡಿ ಅಂತ ಒಂದು ಕೇಳಿದೀವಿ ಸರ್. ಅದಾದ್ಮೇಲೆ ನೆಕ್ಸ್ಟ್ ಅತಿಯಾಗಿ ಹೆಚ್ಚಾಗ್ತದೆ ಆಟೋಗಳು ಸರ್, ಅದ್ರದ್ದು ಪರ್ಮಿಟ್ ನಿಲ್ಲಿಸಿ ಅಂತ ಸರ್. ಮತ್ತೆ ಮೂರನೇದು ಏನಪ್ಪಾ ಅಂದ್ರೆ ನಮ್ಮ ಆಟೋ ರಿಕ್ಷಾ ಚಾಲಕರು ನೆರೆ ರಾಜ್ಯದ ಆಂಧ್ರದಲ್ಲೆಲ್ಲ ಈಗಾಗಲೇ ವರ್ಷಕ್ಕೆ 15,000 ರೂಪಾಯಿ ಕೊಡ್ತೀನಿ ಅಂತ ಸ್ಯಾಂಕ್ಷನ್ ಆಗಿ ಕೊಡ್ತಾ ಇದ್ದಾರೆ ಸರ್. ಅದೇ ರೀತಿ ನಮಗೂ ಇಲ್ಲಿ ಕರ್ನಾಟಕ ರಾಜ್ಯದ ಸ್ಯಾಂಕ್ಷನ್ ಮಾಡಿ ಅಂತ. ಮತ್ತೆ ಆಟೋ ರಿಕ್ಷಾ ಚಾಲಕರಿಗೆ ಮತ್ತೆ ತುಂಬಾ ಏನಾದ್ರು PF ESI ಕೊಡಿ ಅಂತ ಸರ್. ಯಾಕಂದ್ರೆ ಆರೋಗ್ಯ ಸಮಸ್ಯೆ ತುಂಬಾ ಕಾಡ್ತಾ ಇದೆ. ಆದ್ರೆ ಎಷ್ಟು ಅವ್ರು ರೆಡಿ ಆಗೋ ಅಷ್ಟೊತ್ತಿಗೆ ಪಾಪ ಅವರು ಅರ್ಧಕ್ಕರ್ಧ ಊನವಾಗಿ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಕಾಯಿಲೆಗಳು ಹೆಂಗ್ ಬರ್ತಾ ಇದೆ ಏನ್ ಬರ್ತಾ ಇದೆ ಅಂತ ಹೇಳಕ್ ಆಗ್ತಿಲ್ಲ. ಮತ್ತೆ ಕಾನೂನು ಬಾಹಿರವಾಗಿ ಚಲಿಸ್ತಾ ಇರುವಂತ ಬೈಕ್ ಟ್ಯಾಕ್ಸಿ ಸೇವೆಯನ್ನ ರದ್ದುಗೊಳಿಸಿ ಅಂತ. ಮತ್ತೆ 26ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿಂದ ಹೊರಟಿದೀವಿ ಸರ್. ಈಗ ಹೊರಟು ಇಲ್ಲಿಂದ ಫಸ್ಟ್ ಇಲ್ಲಿಂದ ಇರ್ವಿ ರೋಡ್ ಹೋಗ್ತೀವಿ ಸರ್. ಅಲ್ಲಿಂದ ಹಂಗೆ ಈರನ್ಗೆರೆ ಕಡೆಯಿಂದ ಫೌಂಟೇನ್ ಸರ್ಕಲ್, ಅಲ್ಲಿಂದ ಟಿಪ್ಪು ಸರ್ಕಲ್, ಅಲ್ಲಿ ದಂಡಿನ ಮಾರಮ್ಮನ ದೇವಸ್ಥಾನ ಕಡೆಯಿಂದ ಮಣಿಪಾಲ್ ಆಸ್ಪತ್ರೆ ರಿಂಗ್ ರೋಡ್ ಇಂದ ಸೈಡ್ ಅಲ್ಲಿ ನಾವು ಕೆಂಗೇರಿ ಮೂಲಕ ಬೆಂಗಳೂರಿಗೆ ಹೋಗ್ತೀವಿ ಸರ್. 100ಕ್ಕೆ 50% ಒಂದು ಗ್ಯಾರಂಟಿ ಮಾಡ್ತಾರೆ ಸರ್. ಈಗಾಗಲೇ ನಮಗೆ ಮನೆಗಳು ಕೊಡಕ್ಕೆ CM ಇಂದ ಲೆಟರ್ ಪಾಸ್ ಮಾಡಿದೆ ಸರ್. ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಯೋಜನೆಯಲ್ಲಿ ನಿಮ್ಗೆ ಶಿಫಾರಸ್ ಮಾಡಿದೀವಿ ಅಂತ ಕಳಿಸಿದ್ದಾರೆ ಸರ್. ನಾವು ಕೇಂದ್ರ ಸರ್ಕಾರಕ್ಕೂ ನಾವು ಮನವಿ ಮಾಡಿದೀವಿ, ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಶಿಫಾರಸ್ ಮಾಡಾರೆ. ರಾಜ್ಯ ಸರ್ಕಾರದಿಂದ ಮಿನಿಸ್ಟರ್ ಆಫೀಸ್ ಇಂದ ನಮ್ಗೆ ಲೆಟರ್ ಬಂದಿದೆ ಸರ್. ನಮ್ಗೆ ನಮ್ಮ ಸಂಘಕ್ಕೆ ಲೆಟರ್ ಬಂದಿದೆ. ಈಗ ಅದನ್ನ ಇಟ್ಕೊಂಡು ನಾವು ಮುಂದಕ್ಕೆ ಮೂವ್ ಮಾಡ್ತೀವಿ ಸರ್.